ಬೀಗ್ರ ಮತ್ತ ಮನಿಗ್ ಹೋಗಿ ಹೇಳೋದೇನ್ರಿ? ಇಲ್ಲ ನೇರ ಆಗ್ಬಿಡ್ಲಲ್ರ. ಏನ್ ನಿಮ್ಗೆ ಇಷ್ಟ ಇದ್ರ ಇಷ್ಟ ಅಂತ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ. ಒಟ್ಟ ಏನು ನನ್ನೊಂದು ಆಗ್ಬಿಡ್ಲಿಲ್ಲ. ಹೊಳಬಳ ಮತ್ತೆ ನಾಳೆ ನೋಡ್ತೀವಿ, ಇನ್ನೊಂದ್ಸಲ ಬರ್ತೀವಿ, ಮತ್ತೆ ಬೀಗ್ರ ಬೀಜ ಕರ್ಕೊಂಡ್ ಬರ್ತೀವಿ, ಫೋನ್ ಮಾಡಿ ಹೇಳ್ತೀವಿ, ಎಲ್ಲ ಸುಮ್ಮನೆ ಬೇಡ. ನಿಮ್ ಹುಡುಗನು ಇಲ್ಲೇ ಅದಾನ, ನಮ್ಮ ಹುಡುಗಿ ಇಲ್ಲೇ ಅದಳ, ನೀವು ಇಲ್ಲೇ ಅದಿರಿ, ಇಲ್ಲೇ ಮಾತಾಡ್ಕೊಂಡು ಹೇಳ್ಬಿಡ್ರಲ್ಲ. ಹೌದಲ್ರಿ. ನಮ್ಮ ಹುಡುಗಿನ ಬೇಸ್ ಓದಾಳ ಇಲ್ಲ ಮುಂದಾದಳ, ಯಾಕಿನ ಈಗ ಮನಸ್ಸು ಬಂದೈತೆ ಅಂತ ಹೇಳಲ್ಲ. ಈ ನಮ್ಮ ಹುಡುಗ ಅಂದ ಕೇಳಿ ಏನಂತ ಮಾತಾಡ್ಬಿಡ್ರಲ್ಲ. ಹೌದ್ರಿ. ನನಗಂತೂ ಫುಲ್ ಖುಷಿ ಆಗ್ಬಿಟ್ಟೈತೆ ನೋಡ್ರಿ. ನನಗಿಂತ ಸೊಸಿನ ಬರ್ಬೇಕು ಹಂಗ ಕನಸ್ಕೊಂಡಿದ್ದೆ, ಹಂಗದಳ. ತಡಿಲಿ, ಹುಡುಗನ್ನ ಕೇಳಾರ್ದಂಗ ನೀನ ನಿರ್ಧಾರ ಮಾಡ್ತೀಯಲ್ಲ. ಅಪ್ಪ, ಏನಪ್ಪ ನಿನಗೆ ಹೆಂಗೈತೆ ಹೇಳು? ಅಪ್ಪೆ, ನೋಡು ವಿಚಾರ ಮಾಡು. ಅರಿವಿ ತರದು ಉಳಿತೈತೆ. ಆಮೇಲೆ ಈ ಟಿಕಳಿ ಕುಂಕುಮ ಏರ್ಪಿನ್ ಹೂವು ಬಳಿ ಎಲ್ಲ ಖರ್ಚು ಹೋಗ್ತೈತಿ. ಏನಿಲ್ಲ, ಹಿಂಗೊಂದೆರಡು ಬುಡಕೊಂದ್ ಪ್ಯಾಂಟ್ ಮ್ಯಾಗ ಒಂದ್ ಇಂಥದೊಂದು ಹಾಕಿ ನಿಂದ್ರಿಸ್ಬಿಟ್ಟೆ, ಮುಗಿದು ಹೋತ್ತೆ. ಜೈ ಜಿಂದಾಬಾದ್. ಎಲ್ಲ ಖರ್ಚು ಹೋಗ್ತಾವ. ಹ್ಞೂ ಅನ್ಲ ಬಳೆ, ಹ್ಞೂ ಅನ್ನ. ಈಚಿಗವ ಯಾಕೆ ಸೀರೆ ಉಡಕ್ ಬರುತ್ತೆ ಇಲ್ಲ ಕೇಳ್ದೆ? ಅಕ್ಕಾರ, ನಿಮ್ಮ ಮಗಳಿಗೆ ಒಟ್ಟು ಸೀರೆ ಪಾರಿ ಉಡಾಕ್ ಬರುತ್ತೇನ್ರಿ? ಅದು ಆಕೆ ಹುಟ್ಟಿದಾಗಿಂದ ಬರೀ ಪ್ಯಾಂಟ್ ಅಂಗಿ ಜೀನ್ಸ್ ಟಿ ಶರ್ಟ್ ಮಿಡಿ ಫ್ರಾಕು ಬರೀ ಇಂಥದಾಗ ಬಂದ್ಬಿಟ್ಟಾಳಲ್ರಿ. ಸೀರೆ ಉಡೋ ಪ್ರಸಂಗ ಬಂದಿಲ್ಲ. ನಾವೇ ಇಷ್ಟು ಅಲ್ಟ್ರಾ ಮಾಡರ್ನ್ ಅದೀವಿ. ನಮ್ಮ ಮಗಳನ್ನ ಇನ್ನೂ ಅಲ್ಟ್ರಾ ಮಾಡರ್ನೇ ಬೆಳೆಸ್ತೀವಿ. ಅದು ಬಿಟ್ಟು ಒಬಿರಾಯಿನ ಕಾಲದ ಸೀರೆ ಉಡಿಸ್ತೀವನ್ರಿ ಎಲ್ಲಾರ. ಹಂಗಾಗಿ ಆಕೆ ಸೀರೆ ಗಿರಿ ಉಡಾಗ್ಬಿಡ್ರಿ. ಮುಗೀತ್ಲ ಅಪ್ಪ ನಿನ್ ಕತೆ. ಅಕ್ಕರ ಮತ್ತ ಅಲ್ರಿ, ಅಡಿಗೆ ಮನ್ಯಾಗ ಅಡಿಗೆ ಮಾಡ್ಬೇಕಾರ ಇಂಥ ಅರಿವೆಲ್ಲ ಹೆಂಗ್ ಬೇಸ್ ಅನಿಸ್ತಾವು? ರೊಟ್ಟಿ ಮಾಡ್ಬೇಕಲ್ರಿ ಒಲಿ ಮುಂದೆ ಕುತ್ಕೊಂಡು, ಅವಾಗ ಹೆಂಗ್ ಮಾಡ್ತಾಳ? ಅಲ್ಲ ಹೌದು ಬಿಡ್ರಿ, ರೊಟ್ಟಿ ಅಡಿಗೆ ಪಡಿಗೆ ಮಾಡಕ್ ಬರ್ತೇನ್ರಿ ನಿಮ್ಮ ಮಗಳಿಗೆ? ಅಯ್ಯ ಅಕ್ಕರ, ಅಡಿಗೆ ಮಾಡೋದು ಅದೇನು ದೊಡ್ಡ ಆಗದೇನ್ರಿ. ಹಂಗಾಗಿ ನಾವೇನು ಅದನ್ನೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ರಿ, ಕಲಿಸಿಲ್ಲ. ನಮ್ಮ ಮನೆಗಂತೂ ಆಳೋ ಕಾಳದವ್ರಿ. ನಾವು ನಮ್ಮ ಹುಡುಗಿಗೆ ಒಂದು ಕೆಲಸ ಹಚ್ಚಿಲ್ರಿ. ಕಸ ಹೊಡೆ ಕಾಳು, ಬಾಂಡೆ ತಿಕ್ಕ ಕಾಳು, ನೆಲ ಒರ್ಸ ಕಾಳು, ಅರ್ಬಿ ಒಗ್ಯಾಕ ಮಿಷನ್ನು, ಬಾಂಡೆ ತಿಕ್ಕಕ್ ಮಿಷನ್ನು, ಆಮೇಲೆ ಅಡಿಗೆ ಮಾಡಕ್ ನಮ್ಮ ಮನೆಗೆ ಎಲ್ಲದಕ್ಕೂ ಮಿಷನ್ ಐತ್ರಿ. ಹಂಗಾಗಿ ನಾವು ಅಡಿಗೆ ಪಡಿಗೆ ಹಚ್ಚಿಲ್ರಿ, ಮಾಡಕ್ ಗೊತ್ತಿಲ್ಲ. ಮತ್ತೆ ನಾಕಿಗಿನ ಏನೋ ಅಡಿಗೆ ಮಾಡಕ್ ನಾವು ಹಚ್ಚಿನೂ ಇಲ್ಲ. ಮುಂದೆ ಆಳಿರಂತ ಮನೆಗೆ ಕೊಟ್ಟಾತಂತೇಳಿ ಹಚ್ಚಿನೂ ಇಲ್ರಿ ನಾವು. ಆಳಿಟ್ರ ತಗೋರಿ, ಅಡಿಗೆ ಮಾಡೋದು ಏನ್ ಬೇಕಿಲ್ಲ ತಗೋರಿ ಅಕ್ಕೇನ. ಅಲ್ಲ ಪಾರವಕ್ಕ, ಆಳು ಯಾವತ್ತರ ಒಂದಿವ್ಸ ಕೈ ಕೊಟ್ರೆ ಏನ್ ಹೊಟ್ಟೆ ತಣ್ಣೀರ್ ಬಟ್ಟೆ ಹಾಕೊಂಡ್ಕೊಂಡಿರ್ತಾರೆ? ಅವತ್ತಾದ್ರೆ ಅಡಿಗೆ ಮಾಡ್ಬೇಕಲ್ಲ. ಏಟ್ರಿ ಅಡಿಗೆ ಮಾಡೋದು ಕಲ್ತಿದ್ರೆ ಬೇಸಿರ್ತಿರ್ತವ. ಅಯ್ಯ ಅದೇನ್ ಬಿಡ್ರಿ, ಇವಾಗಿನ ಕಾಲದಾಗ ಅಡಿಗೆ ಮಾಡೋದೇನ್ ದೊಡ್ಡ ವಿದ್ಯೆ ಅಲ್ಲ. ಅದೇನ ಇನ್ನ ಸಾಲಿ ಓದೋದು, ಕಂಪ್ಯೂಟ್ರು ಅದು ಇದಂತಾರಲ್ಲ, ಅದು ದೊಡ್ಡ ತಲೆ ಕೆಡ್ಸ್ಕೋಬೇಕ್ರಿ. ಅಡಿಗೆ ಮಾಡೋದು ಇವತ್ತಿನ ಕಾಲದಾಗ ಭಾಳ ಈಸಿ ರೀ. ಯಾಕಂದ್ರೆ ಈ ಫೋನ್ನಿಗೆಲ್ಲ ಕೊಡ್ತಾರಲ್ರಿ ಯೂಟ್ಯೂಬ್, ಅದ್ರಾಗ ತೆಗೆದು ನೋಡ್ಬಿಟ್ರೆ ಸಾಕ್ರಿ. ಎಂತ ಬೇಕ್ರಿ ಅಡಿಗೆ, ಸ್ವೀಟ್ಲಿಂದ ಹಿಡಿದು ಖಾರಲಿಂದ ಹಿಡಿದು ಕೋಳಿ ಕುರಿ ತಲಿ ಮಾಂಸ ಮತ್ತಂದ್ರೆ ಮುಗಿದೊಂದು ಸಾವಿರ ಬರ್ತಾವ ನೋಡ್ರಿ. ಬೇಕಾದಂಗೆ ಕಲಿಬೋದು ಬಿಡ್ರಿ. ಅನ್ಯಾಕಷ್ಟು ತಲೆ ಕೆಡ್ಸ್ಕೋಬೇಕ್ರಿ. ಹೌದು ಪರವಕ್ಕ, ಫೋನಿಗೆಲ್ಲ ಇವತ್ತು ಒಂದ್ ಹೆಣಕಿಲಿಂದ ಹಿಡಿದು ಜಡಿ ಹಾಕೋದ್ರಿಂದ ಹಿಡಿದು ಅರಬಿ ಹಾಕೋದು ಹಲ್ ತಿಕ್ಕದ್ರ ಮೊದ್ಲು ಮಾಡಿದ್ನ ತೋರಿಸ್ತಾರ. ಇನ್ನೇನ್ ಬೇಕು, ಕೈಯ ಫೋನ್ ಇದ್ರೆ ಜಗತ್ತ ಬಲ್ಲ. ಪರವಕ್ಕ, ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಡು, ಸುಮ್ನಿರು ನೀನು. ನಿನ್ ಸೊಸಿ ನಿಮ್ ಮನಿ ಬಂದ್ಮ್ಯಾಗ ಎಲ್ಲ ಮಾಡಿ ಹಾಕ, ಸುಮ್ನಿರು. ಜಯಕ್ಕ, ಇವ್ರ ಮನ್ಯಾಗ ಕಂಡಂಗ ಆಸ್ತಿ ಬಂಗಾರ ರೊಕ್ಕ ರೂಪಾಯಿ ಚೆಕ್ಕಿದ್ದಂಗ ಐತ್ ನೋಡ ಇವ್ರ ಮನ್ಯಾಗ. ನಿನಗೆ ಹೆಂಗ್ ಗೊತ್ತಾತು? ಆಕೇನಾರ ಬಂದ್ ಹೇಳಿದ್ಲ ನಿನಗ ನನ್ನ ಮನ್ಯಾಗ ಇಷ್ಟು ಬಂಗಾರ ಇಷ್ಟು ಒಡಿವಿ ಇಷ್ಟೆಲ್ಲ ಐತಿ ಅಂತಂದು? ನಿನಗೆ ಯಾಕ್ಲಿ ಅದೆಲ್ಲ? ಅಲ್ಲ ನೀನು ಎಲ್ಲ ಬಿಟ್ಟು ಅಲ್ಲಿ ಯಾಕೆ ನಿನಗೆ ಅದ್ರ ಕಡೆ ಯಾಕೆ ವಿಚಾರ ಬಂತು ನಿನಗ? ಅಯ್ಯ, ಕೊಳ್ಳಾಗ ನೋಡಲ್ಲ ಅಕ್ಕಿ, ಕೊಳ್ಳಾಗ ಎಲ್ಲಾರು ತಾಳಿ ಬಂಗಾರ ಚೈನ ಅದು ಇದಂತೇನ ಹಾಕೊಂಡ್ರೆ ಆಕಿ ಕರಿ ದಾರಕ್ಕ ಬೀಗ ಹಾಕೊಂಡ್ ಹೊರಡು ಕೊಳ್ಳಾಗ. ಅಂದ್ರ ಎಷ್ಟು ಜೋಪಾನ್ ಮಾಡಿ ಇಟ್ಕೊಂಡಾಳ ಬೀಗನ. ಅದರ ಅರ್ಥ ಏನ? ಬೀಗನ ಜೋಪಾನ್ ಮಾಡಿ ಇಟ್ಕೊಂಡಾಳ ಅಂದ್ರ ಮತ್ ಮನ್ಯಾಗ ಜಗ್ಗೆಷ್ಟು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಇರುತ್ತಿಲ್ಲ, ಅದಕ್ಕೆ ಹಾಕೊಂಡಾಳಕ್ಕಿ. ಬೇಕಾದಂಗ ವರದಕ್ಷಿಣೆ ಕೇಳ್ಬೋದು. ಭಾರಕ್ಕ ವರದಕ್ಷಿಣೆ ಕೇಳ ಅಂತ ಹೇಳೋಟಕ್ಕಿಗೆ ಏನ ಅಂತಾರಲ್ಲ ಇವ್ರ ಅಕ್ಕರು. ಅದ ಅದೇನಿಲ್ರಿ, ಅದು ಕೊಳ್ಳಾಗ ಎಲ್ಲರೂ ಬಂಗಾರದ್ದು ಅದು ಇದು ಹಾಕೋತಾರ, ತಾಳಿ ಕರಿಮಣಿಯಾಗ ತಾಳಿ ಹಾಕೋತಾರ. ಆದ್ರೆ ನೀವ್ ಯಾಕ್ರಿ ಅದು ಕೀ ಹಾಸಿಗೆ ಹಾಕೊಂಡಿದ್ರಲ್ಲ, ಅದಕ್ಕ ಅವ್ರ ಅಕ್ಕಪಕ್ಕ ಬಂಗಾರ ಜಿಗ್ಗೈತೇನ, ವರದಕ್ಷಿಣೆ ಏನಾರ ಜಿಗ್ಗಿ ಕೊಡ್ತಾರ ನಮ್ಮ ಪಾರಕ್ಕಗ ಕೇಳ್ತಾಳನ್ನ ಅಂತ ಹೆಂಗ್ ಮಾತಾಡತ್ತಿದ್ದೀವ್ರಿ. ಕಿಲಿ ಅದ್ರ ಸಲುವಾಗಿ ಹೋದಿಲ್ರಿ ನೀವು ಕೊಳ್ಳ ಹಾಕೊಂಡ್ರದ? ಓ ಅಯ್ಯೋ ಅಕ್ಕರ, ಅದು ಫ್ಯಾಷನ್ ರೀ ಇದು ಈಗಿಂದ. ಅದು ಒರಿಜಿನಲ್ ಅಲ್ರಿ, ಡೂಪ್ಲಿಕೇಟ್ ರೀ, ಡಾಲರ್ ರೀ ಅದು ಕೀಲಿದ. ಅದು ಈ ಫ್ಯಾಷನ್ ಇಂಥವೆಲ್ಲ ಡ್ರೆಸ್ ಮೇಲೆ ಹಂಗ ಹಾಕೋಬೇಕ್ರಿ ಅದನ್ನ. ಅದು ಲುಕ್ ರೀ ಅದು. ಹೌದ್ರಿ ಅಕ್ಕರ, ಇಂಥ ಡ್ರೆಸ್ಸಿಗೆ ಅದು ಮ್ಯಾಚ್ ಆಗತ್ರಿ. ಈ ಚಸ್ಮಾ, ಈ ಡ್ರೆಸ್ಸು, ಈ ಬೂಟು, ಈ ಅದು ಇದು ಡಾಲರ್ ರೀ ಅದು. ಕೀ ಅಲ್ರಿ ಅದು, ನಿಮಗೆ ಕೀ ಅನ್ಸತೈತಲ್ರಿ, ಅದ್ರ ಡೂಪ್ಲಿಕೇಟ್ ಡಾಲರ್ ರೀ ಅದು. ಯಾ ಇಲ್ರಿ, ನೀವು ತಪ್ಪಿಕೊಂಡ್ರಿ. ಹೌದೇನ್ರಿ? ನಾನೇನ ಕರೆ ಕರೆ ಅಂದ್ರೆ ಕಿಲಿ ಅನ್ಕೊಂಬಿಟ್ಟೆ. ಹೋಗ್ಲಿ ಬಿಡ್ರಿ, ಬರೀ ಅದು ಇದು ಅಂತ ಮಾತಾಡ್ತೀರಿ. ಮತ್ತೆ ನಮ್ಮ ಹುಡುಗ ವರದಕ್ಷಿಣೆ ಏನಾರ ಮಾತಾಡ್ತೀರಿ ನೋಟ? ಅಯ್ಯೋ, ವರದಕ್ಷಿಣೆ ಕೊಡೋದು ಕಾನೂನು ಪ್ರಕಾರ ತಪ್ಪು, ಇಸ್ಕೊಳ್ಳೋದು ಕಾನೂನು ಪ್ರಕಾರ ತಪ್ಪು. ಹಂಗಾಗಿ ನಮ್ಮಂತಲ್ಲಿ ವರದಕ್ಷಿಣೆ ನಾವು ಇಂಥವೆಲ್ಲ ಮಾಡಲ್ ಬಿಡ್ರಿ. ಮತ್ತೆ ಇನ್ನಷ್ಟು ಪೊಲೀಸರು ಬಂದು ಹಿಡ್ಕೊಂಡು ಜೈಲಿಗೆ ಹಾಕಿದ್ರಿ ಮಾಡ್ಬೇಕ್ರಿ. ಹಂಗಾಗಿ ನಾವು ಕೊಡೋದು ಇಲ್ಲ ತಗೊಳೋದು ಇಲ್ಲ, ಹಂಗೈತಿ ನೋಡ್ರಿ ನಮ್ಮ ಮನೆ ಪದ್ಧತಿ. ಅತ್ತೆ,
ನಾಮ ಬೇಷ ಆತವಲ್ಲ. ಏ ಬ್ಯಾಡ್ರಿ, ನಾವೆಲ್ಲಿ ಕೇಳಿವೇನ್ರಿ ವರದಕ್ಷಿಣೆ. ಹುಡುಗಿ ಕೊಡ್ತಾರಲ್ಲ ಅಷ್ಟ ಸಾಕು. ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ, ಮದ್ವೆ ಒಂದ್ ಮಾಡಿ ಕೊಟ್ಬಿಡ್ರಿ. ಹಾ ಹಾ, ಮದ್ವಿ ಬೇಕಾದ್ರೆ ನಮ್ ವಿಜೃಂಭಣೆಯಿಂದ ಮಾಡ್ಕೊಡ್ತೀವಿ ನೋಡ್ರಿ. ನಮ್ ಹುಡುಗಿ ಏನೇನ್ ಹಾಕ್ಬೇಕು ಹಾಕಿ ಎಲ್ಲ ಚಂದಾಗೇನೆ ಮದ್ವಿ ಮಾಡ್ಕೊಡ್ತೀವ್ರಿ. ಹಾ, ಆತಲ್ರಿ, ಎಲ್ಲಾ ಮಾತುಕತೆ ಎಲ್ಲ ಮುಗೀತು. ನಾವಿನ್ ಬರ್ತೀವ್ರಿ, ಹೊತ್ತಾತ. ಲೋ ಅಪ್ಪ, ಇನ್ನೊಂದ್ಸಲ ಚಂದ ಮಕ ನೋಡ್ಕೊಲ್ಲ. ಹುಡುಗಿನ ಬೇಸೈತಿ, ಬೆಳ್ಳಗ ತೆಳ್ಳಗ ಎಲ್ಲ. ಆದ್ರ ಅರಿವಿ ಹಾಕೊಂಡಿದ್ದ ಒಂದ ಬೇಸಿಲ್ಲ. ಬೇಕಿರ್ ಮದ್ವೆ ಮಾಡ್ಕೊಂಡ್ಮ್ಯಾಗ ಸಿರಿ ಸುತ್ತಿ ಅಂತ ತಗೋ, ಏನಾಗಲ್ಲ. ನಾನ ಹಾಕಿ ಸೀರೆ ಸುತ್ತಬೇಕಾತ. ಹಂಗಂದ್ರ ಹುಡುಗಿ ಮನಸ್ಸಿಗೆ ಬಂದಿದ್ದಂಗ ಅದಳ ಹುಡುಗ. ಅಯ್ಯೇ, ಒಳಗ ಒಳಗ ಭಾರಿ ಇದೆ ಬಿಡಪ್ಪ. ಚಿಗವ ಸುಮ್ಮನೆ ನಾಚಿ ಬರತೈತ್ ನನಗೆ. ಈ ಬಾಡೆ ಏಟೊತ್ತಿದ್ರು ತಾಯಿ ತಕ್ಕ ಮಗನ ನೀನ. ನೋಡ್ದೇನ ಅಲ್ಲೆಲ್ಲ ಒಲ್ಲೆ 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 ಅಂತಾನ ಬಂದೆ. ಈಗೀಗ ನೋಡಿದ ತಕ್ಷಣ ಅರಿವು ಸಾಗಿದ್ರೆ ಚಿಂತೆಲ್ಲ ಮದುವೆ ಮಾಡ್ಕೊಳಕ್ ಹ್ಞೂ ಅನ್ನಕತ್ತಿದ್ದಿ. ಅವಾಗ ನನಗ ಆಚಾರ ವಿಚಾರ ಇರೋ ಹುಡುಗಿ ಬೇಕು ಅಂದಿ. ಈಗ ಇಂಥ ಹುಡುಗಿನ ಹ್ಞೂ ಅನ್ನಕತ್ತಿಲ್ಲಲ್ಲ, ಬಾಡೆ ಏಟ್ ಬರಗೆಟ್ಟಿ ನೀನರ. ಆಯ್ತು ತಗೋರಿ ಬೀಗ್ರ, ಹೋಗ್ಬರ್ರಿ. ಹಂಗ ಮದ್ವಿದು ಲಗ್ನ ಪತ್ರದ್ದು ಏನು ನೋಡ್ರಿ, ಪ್ರಿಂಟ್ ಹಾಕ್ಸ್ತಿರು, ಅದು ಎಷ್ಟನೇ ಡೇಟು, ಮುಹೂರ್ತ ಪಾರ್ಥ ಅಂತಿಲ್ಲ, ಅವೆಲ್ಲ ನಮಗಿಲ್ಲೆಲ್ಲ ನಾವೇನು ನಂಬಲ್ಲ, ನಾವು ಹಾಕ್ಸಲ್ಲ. ನೀವೇ ಬೇಕಿದ್ರೆ ಮುಹೂರ್ತ ಗಿರ್ತ ಅಂತೆಲ್ಲ ತೆಗಿಸಿ ಯಾವ ಡೇಟಿಗೆ ಮದ್ವೆ ಅಂತಂದು ಹೇಳ್ರಿ, ನಾವೆಲ್ಲ ಏನು ಬೇಕಿದ್ರೆ ಸಜ್ಜು ಮಾಡ್ತೀವಿ. ಹಾ ಹಾ, ಸ್ವಲ್ಪ ಮುಂಚೆ ಹೇಳ್ರಿ. ಈಗ ನಮ್ಮ ಹುಡುಗಿ ಪಾರ್ಲರ್ ಗಿರ್ಲರು, ಆಮೇಲೆ ಅವೆಲ್ಲ ಡ್ರೆಸ್ ಎಲ್ಲ ಫಿಟ್ಟಿಂಗು, ಅವೆಲ್ಲ ಏನೇನು ಆರ್ಡರ್ ಮಾಡೋದು, ಜ್ಯುವೆಲರ್ಸ್ ಎಲ್ಲ, ಈ ಛತ್ರಪತ್ರ ಎಲ್ಲನೂ ಮಾಡ್ಬೇಕ್ರಿ. ಅಡಿಗೆದು ಪಡಿಗೆದು ಅಂತ ಸ್ವಲ್ಪ ಒಂದು ತಿಂಗಳ ಮುಂಚೆಕಾದ್ರೆ ನಮ್ಗೆ ಸ್ವಲ್ಪ ಪ್ರಿಪೇರ್ ಮಾಡಕ್ಕೆ ಅನುಕೂಲ ಆಗತ್ತೆ. ಹಂಗೆ ಒಂದು ಡೇಟ್ ನೋಡಿ ಹೇಳ್ರಿ. ಹಾ ಹಾ, ಆಯ್ತ್ರಿ. ಊರಿಗೆ ಹೋದ್ಮೇಲೆ ನಮ್ಮ ಪುರೋಹಿತರು ಕೂಟ ಕೊಟ್ಟು ಮಾತಾಡ್ತೀವ್ರಿ. ಹಂಗೆ ದೂರ ಒಂದು ತಿಂಗಳು ಇಟ್ಕೊಂಡು ನಾನು ಎಲ್ಲ ವ್ಯವಸ್ಥೆ ಮಾಡಿ ಫೋನ್ ಮಾಡಿಸ್ತೀನಿ ತಗೋರಿ. ಹಂಗಿದ್ರೆ ನಾವು ಬರ್ತೀವಿ ರೀ. ಬರ್ತೀವಿ. ಕಿನ ಹೆಸರೇ ಮರ್ತುಬಿಟ್ಟೆ ನಾನಿಂದ. ಬೇಬಿ ರೀ. ಹಾಂ ಬೇಬಿ, ಹೋಗಿ ಬರ್ತೀವವ. ಹ್ಞೂ ರೀ ಅತ್ತೀರ. ಯವ್ವ ಬರಕ ಅತ್ತೀರ ಅನ್ನಕತ್ಲಲ್ಲ ಯವ್ವ. ಯವ್ವ ಖುಷಿ ಆಗ್ಬಿಡು ಅತ್ತೆ ಅದಂಗಿದ್ರೆ. ಅತ್ತಿ ಸೊಸಿ ಚೆನ್ನಾಗಿರುವ. ಅಂದಂಗೆ ಅಣ್ಣಾರ, ನೀವು ನಮ್ಮೂರಿಗೆ ಬರ್ತೀರಲ್ರಿ, ಒಟ್ಟು ಉದ್ದನ್ ಚಣ್ಣ ಹಾಕ್ಕೊಂಬರ್ರಿ. ಯಾಕಂದ್ರೆ ನಮ್ಮ ಊರಾಗ ಹಳ್ಳ್ಯಾಗ ಒಳಗೆ ಇಂಥವು ಹಾಕೊಂಡು ಮ್ಯಾಲ ಲುಂಗಿ ಉಟ್ಕೊಂತಾರಿ, ಅದಕ್ಕೆ ಚಡ್ಡಿ ಅಂತಾರಿ. ನೀವು ಇದ್ರ ಮ್ಯಾಗ ಏನಾರ ಊರಿಗೆ ಬಂದ್ರೆ ಮಂದಿ ಕೊಕ್ಯಾಡ್ ನಗ್ತಾರ ನೋಡ್ರಿ, ಚಡ್ಡಿ ಹಾಕ್ಕೊಂಡ ನಿಮ್ಮ ಮನುಷ್ಯ ಅಂತಂದು. ಅದಕ್ಕೆ ಇಲ್ಲಿ ಸಿಟ್ಯಾಗ ನಿಮಗೆ ನೋಡಿ ಅದು ಏನಂದ್ರಲ್ಲ, ಬರ್ಮಡ ಅಂದ್ರಲ್ಲ, ಅದಕ್ಕೆ ಅನ್ಬೋದು ನಂಬೋದು. ಇವು ಇದು ಇಲ್ಲಿ ಹೊಂದ್ಕೊಂಡ್ರಲ್ಲ ಗೊತ್ತಿರುತ್ತಾ ಸುಮ್ಮನೆ ಇರ್ತಾರೆ. ಅಲ್ಲಿ ನಮ್ಮೂರಾಗ ಹಳ್ಳ್ಯಾಗ ಹಂಗಲ್ಲ ನೋಡ್ರಿ, ಆಳಿಗೆ ಒಂದೊಂದು ಮಾತು ಮಾತಾಡ್ತಾರೆ. ಇವಕ್ಕೇನೆ ಇವು ಹಾಕೊಳಕ್ಕೆ ಹಂಗಿಲ್ಲನು, ಚಡ್ಡಿ ಇಲ್ಲನು, ಪ್ಯಾಂಟ್ ಇಲ್ಲನು, ಇಲ್ಲೋಡಯ್ಯವ ಇದು ನೋಡಯ್ಯವ ಹಾಕಾರ ಚಡ್ಡಿ ಮ್ಯಾಗ ಬಂದೈತೆ ನೋಡಯ್ಯವ ಅಂತಂದು ಮಾತಾಡ್ತಾರಿ. ಯಾಕಂದ್ರೆ ನೀವು ಬೂಟ್ ಹಾಕ್ಕೊಂಡಿರಿ, ಮ್ಯಾಗ ಅಂಗಿ ಕೋಟು ಟೊಪ್ಪಿಗೆ ಚಸ್ಮಾ ಹಾಕ್ಕೊಂಡ್ರಿ, ಅದಕ್ಕೆ ಈ ಹುಚ್ಚಿಡತ್ತಾನೆ. ಇದಕ್ಕೆ ಚಡ್ಡಿನ ಮರ್ತು ಇದು ಪ್ಯಾಂಟ್ ಹಾಕೊಳ್ಬಿಟ್ಬಿಡ್ರಿ, ಚಡ್ಡಿ ಮ್ಯಾಗ ಮತ್ತೆ ಇಷ್ಟು ಹಾಕ್ಕೊಂಡು ಬಂದನ, ಮತ್ತು ಹುಚ್ಚಿಡತಾನ ಅಂತಂದು ಮತ್ತೆ ಕಲ್ಗಿಲ್ ತೊಗೊಂಡು ಹೋಗಿತಾರೆ. ನಮ್ಮ ಊರಾಗ ಮಂದಿ ಭಾರಿ ಹಕ್ನಾಕ್ರಿ, ಭಾರಿ ಗಿಲ್ಲ ಬೇಕು. ಭಾರಿ ಒಂದು ನಮ್ನಿ ನಮ್ಮ ಊರಾಗ ತಲೆ ಕೆಟ್ಟಬೋದವು. ಮತ್ತೆ ನೀವು ಹಂಗೆ ಬಂದಿರಿ. ಆಮೇಲೆ ಊರಾಗ ನಾಯ್ರಿ, ಅಯ್ಯೋ ಅವಂತೂ ಕೇಳಬೇಡ್ರಿ, ಬೆನ್ ಹಾಕಿದ್ರೆ ಬಿಡೋದಿಲ್ಲ ನೋಡ್ರಿ. ಮತ್ತೆ ಈ ವೇಷದಾಗಂತೂ ಮೊದಲು ಬರಕ್ಕೆ ಹೋಗ್ಬೇಡ್ರಿ ಅಣ್ಣಾರ. ಒಂದೊಂದು ಚಣ ಹಾಕೊಂಡ ಬಂದ್ಬಿಡ್ರಿ ನೀವು, ಯಾಕೆ ಬೇಕು. ಆಯ್ತ್ರಿ, ಹಂಗ ಮಾಡ್ರಿ. ಆಯ್ತ್ರಿ, ಹಂಗ ಬರ್ತೀನಿ ತಗೋರಿ. ಅಯ್ಯೋ ಪಾಪ, ಉಸುಲ ಸಿಕ್ಕೊಂತ ಏನು ಗಂಟಲ್ದಾಗ. ಅಕ್ಕರ ನಿಮ್ಮ ಮನೆಯವ್ರಿಗೆ ಒಂಚೂರು ನೀರು ಕೊಡ್ರಿ, ಪಾಪ ಗಂಟಲ್ದಾಗ ಉಸಿರಾಗ ಕಟ್ಟಿದಂಗೆ ಆಯ್ತು ನೋಡ್ರಿ. ಉಸಿರು ಹೊರಗೆ ಬರವಲ್ತು ಪಾಪ ಅಣ್ಣಾರಿಗೆ. ಅಲ್ಲ ಲಕ್ಷ್ಮಕ್ಕ, ಬರೀ ಅಣ್ಣಾರಿಗೆ ಹೇಳ್ದಲ್ಲ ಯವ್ವ, ಅಕ್ಕರಿಗೆ ಒಟ್ಟು ಹೇಳ ಪಾಪ. ಅಕ್ಕರು ಈ ಅವತಾರದಾಗ ಬಂದ್ರೆ ನಮ್ಮ ಊರನ್ ಹೆಂಗಸರು ಗಿಲ್ಲ ಹೆಂಗಸರು ಮೊದ್ಲ ಸುಮ್ ಬಿಡ್ತಾರನ ಯವ್ವ. ಮತ್ತು ಅದು ಕಣ್ಣಾಗ ನುಂಗಿ ಬಾಯಾಗ ಸುಗುಳ್ತಾರ. ಹೌದು, ವಿಜ್ಜಿ ಚಲೋ ನೆನಪು ಮಾಡಿ ನೋಡು. ಅಕ್ಕರ ನೀವು ಒಂಚೂರು ಹಿಂಗೆ ಬರಬೇಡ್ರಿ. ಊರಾಗ 4 ಮಂದಿ 4 ಥರ ಮಾತಾಡ್ತಾರೆ, ಅದ ಗೊತ್ತಲ್ರಿ ಊರಾಗ ಆಡ್ಕೊಳ್ಳೋದು ಚಾಡ. ಮತ್ತೆ ನೀವು ಬಂದ್ರಿ ಅಂದ್ರೆ ನೀವು ನೋಡಿ, ಯವ್ವ ಇದೆಂತ ಆದೈತೆ ಯವ್ವ, ಅದ್ರ ಅದ್ರ ಕೈ ನೋಡು, ಅದ್ರ ಕಾಲು ನೋಡು, ಅದ್ರ ಕಣ್ಣು ನೋಡು, ಅದ್ರ ಮೂಗು ನೋಡು, ಅದಕ್ಕೊಂದು ಅಂಗಿ ಅಂತ, ಅದಕ್ಕೆ ಮ್ಯಾಗ ಅಂತ ಯವ್ವ ತೋಳಿದ ಅಂಗಿ ಹಾಕ್ಕೊಂಡಾಳ, ಮೊಣಕಲ್ ಮ್ಯಾಗ ಅಂಗಿ ಹಾಕ್ಕೊಂಡಾಳ, ಅದು ಅಂಗಿತ್ತು ಟವಲ್ ಐತೋ ಸುತ್ಕೊಂಡ್ರ ದಿನ ಖರ್ಚಿ ಸುತ್ಕೊಂಡಾಳ ಅಂತಾರ. ಆಮೇಲೆ ನಿಮ್ಮ ಕೊಳ್ಳಂದು ಅದೈತಲ್ರಿ, ನೀವೇನ ಡಾಲರ್ ಚಾವಿ ಅಂದ್ರಲ್ಲ, ಈ ನಮ್ಮ ಇಜ್ಜ ಅನ್ಲಲ್ರಿ ಕೊಳ್ಳಕ್ಕಿಲಿ ಜೊತೆ ಬಿಟ್ಕೊಂಡಾಳ ಅಂತಂದು ಹಂಗಂತಾರೆ. ನಿಮಗೆ ಫ್ಯಾಷನ್ ಆಗಿರ್ಬೋದ್ರಿ, ಹಳ್ಳ್ಯಾಗ ಮೊಬ್ಬು ಅವಕ್ಕೆಲ್ಲ ತಿಳಿಯಲ್ಲ ನೋಡ್ರಿ. ಅಯ್ಯವ್ವ ಗತಿಗೆಟ್ಟಿದ್ದು ಅದಕ್ಕೊಂದು ನೆಟ್ಟು ಕೊಳ್ಳಾಗ ಬಂಗಾರದ ಚೈನ್ ಹಾಕೊಳಕ್ಕೆ ಯೋಗ್ಯ ಇಲ್ಲನ, ಕೊಳ್ಳಾಗ ಕಿಲಿಸಿಗೆ ಹಾಕೊಂಡೈತೆ ನೋಡು ಅಂತ ನಗ್ತಾರಿ. ಆಮೇಲೆ ನೀವು ಚಸ್ಮಾ ನೀವು ಇಲ್ಲಿ ಫ್ಯಾಷನ್ ಅಂತ ಹಾಕೊಂಡ್ರೆ ಅಲ್ಲಿ ಹಂಗೆ ತಿಳ್ಕೊಳಲ್ರಿ. ಅಯ್ಯೋ ಪಾಪ ವಯಸ್ಸಾಗೈತಿ, ಮುದಿಕಿದ್ದಂಗದಳ, ಕಣ್ಣಿ ಪರಿ ಬಂದತನ, ಸೂರ್ಯನ ಬಿಸಿಲು ಬಿಡದ್ರ ಕಣ್ಣು ಇದಾಕು ಅಂತೇಳಿ ಕರೆ ಚಸ್ಮಾ ಹಾಕೊಂಡಳ, ಪಾಪ ಕಣ್ಣು ಕಾಣ್ತವ ಇಲ್ಲ ಹಿಂಗಂತಾರ್ರಿ ಅಕ್ಕರ. ಅದಕ್ಕೆ ಯಾಕೆ ಬೇಕು, ಮಂದಿ ಬಾಯ ಸಿಕ್ಕರೆ ಉಳಿಯೋದು ಉಂಟೇನ್ರಿ. ಒಟ್ಟು ಚಂದಾಗಿ ಬರ್ರಿ, ಊರಾಗ ಬಂದ್ರೆ ಸೀರೆ ಬಾರಿ ಚಂದ ಕೈ ತುಂಬ ಬಿಳಿ ಕೊಳ ತುಂಬ ಸರ ಮೈ ತುಂಬ ಅರಿವಿ ಹಾಕೊಂಡು ಬಂದ್ರೆ ಒಟ್ಟು 4 ಮಂದಿ ಅಯ್ಯ ಚಲೋ ದರ್ಬೀಗ್ರು ಅಂತಾರ್ರಿ. ಅದಕ್ಕೆ ನಿಮಗೆ ಒಳ್ಳೆ ಹೆಸರು ಬರಲ್ಲ ಅಂತಾರಲ್ಲನ್ರಿ ನಾವು ಹೇಳೋದು. ಒಟ್ಟು ಹಂಗೆ ಬರ್ರಿ, ಈ ಕೊಳ್ಳಕ್ಕೆ ಕಿಲಿ ಪಲಿ ತೆಗೆದ್ಬಿಡ್ರಿ ಅವ್ನ ಅಕ್ಕರ. ಹೌದೌದು, ನಮ್ಮ ಲಕ್ಷ್ಮಕ್ಕ ಜಯಕ್ಕ ವಿಜಯಕ್ಕ ಹೇಳೋದೆಲ್ಲ ಕರೆವು. ನಮ್ಮ ಊರನ್ನ ಹಳ್ಳಿ ಮಂದಿ ಬಾಯಾಗ ಕೇಳ್ತಾರೆ. ಅಯ್ಯಪ್ಪ ದೇವ್ರೆ, ಅದು ಒಂದಿದ್ರೆ ಅದಕ್ಕೊಂದು 16 ಹುಟ್ಟಿಸಿ ಇಡೀ ಊರ್ ಮಂದಿ ಮುಂದೆ ಊರ್ ಮನೆಗೆಲ್ಲ ಟಾಮ್ 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 ಮತ್ತು 1 ವರ್ಷ ತನಕ ಅದನ್ನ ಆಡ್ಕೊಂತಾರೆ. ಅದಕ್ಕೆ ನಮ್ಮ ಮುಂಚೆಕವ್ರು ಹೇಳ್ದಂಗೆ ಹಂಗೆ ಬರ್ರಿ ಲಕ್ಷ್ಮಕ್ಕ, ನೀ ಕರೆ ಹೇಳಿ ನೋಡು, ಚಂದ ಸೀರೆ ಉಟ್ಕೊಂಬರ ಅಯ್ಯಕ್ಕ.
ಆಯ್ತಾಯ್ತು. ಸರಿ ಸರಿ, ಇವತ್ತೇ ಆರ್ಡರ್ ಮಾಡಿ ಸೀರೆ ಬ್ಲೌಸ್ ಎಲ್ಲ ಹೊಲಿಸ್ತೀನಿ. ಅಕ್ಕಾರ ಬರೀ ನಿಮಗೊಂದ ಹೊಲಿಸ್ಕೊಬಿಡ್ರಿ, ನಿಮ್ಮ ಮಗಳಿಗೆ ಒಂಚೂರು ಒಂದೆರಡು ಜಂಪರ್, ಒಂದೆರಡು ಸೀರೆ ಪಾರಿ ಎಲ್ಲ ಹೊಲಸ್ರಿ ಇಲ್ಲಿಂದ. ಯಾಕಂದ್ರೆ ನಮ್ದು ಆಚಾರ ವಿಚಾರ ಮನಿ ಅಲ್ರಿ. ನಾಳೆ ಯಾರ ಮಂದಿ ಬಂದ ಹಿಂಗೆ ನಿಂದ್ರಕ್ಕಾಗಲ್ರಿ ಹಳ್ಳಿ ಊರಾಗ. ಏನೋ ಇಲ್ಲಿ ನಾವು ಸುಮ್ಮನೆ ಬಾಯಿ ಮುಚ್ಕೊಂಡಿದೀವ್ರಿ. ಹಳ್ಳಿ ಊರಾಗ ಮಂದಿ ಹಿಂಗೆಲ್ಲ ನೋಡ್ರೆ ಭಾಳ ಆಡ್ಕೋತಾರೆ. ಸ್ವಲ್ಪ ಚಂದ ಸೀರೆ ಪಾರಿ ಒಟ್ಟು ಹೊಲಸ್ರಿ ಉಟ್ಕೋತಾರ ಅಲ್ಲಿ ಹಳ್ಳ್ಯಾಗ. ಅಯ್ಯ, ಸುಮ್ಕುಂದ್ರಿ ನಿಮ್ಮಂತ. ಇರ್ಲಿ ಬಿಡ್ರಿ, ಆಕೆ ಹೆಂಗಿದ್ರು ನನಗೆ ಇಷ್ಟನೇ. ಹಿಂಗಿದ್ರು ಇಷ್ಟ, ಹಂಗಿದ್ರು ಇಷ್ಟ. ಅಲ್ಲ ಅಲ್ಲ, ಸೀರೆ ಉಟ್ಕೊಂಡ್ರು ಇಷ್ಟ. ಆಕೆ ಬೇಕಿದ್ರೆ ಸೀರೆ ಉಟ್ಕೊಳಕ, ಇಲ್ಲ ಅಂದ್ರೆ ಹಿಂಗೆ ಇರೋಳಕ. ಆಕೆ ಇಚ್ಛೆ ರೀ. ನೀವೇನು ಬುಜುಲ್ಮಿ ಮಾಡಿ ಏನು ಮಾಡಕ್ ಹೋಗ್ಬೇಡ್ರಿ. ಅಯ್ಯೋ ಅಪ್ಪೆ, ನಿಮ್ಮ ಮೌನ ಒಪ್ಪಿ ಬಿಟ್ಟಾಳಲ್ಲ ಎಲ್ಲದಕ್ಕೂ. ಗ್ರೀನ್ ಸಿಗ್ನಲ್ ಕೊಟ್ಟು ಬಿಟ್ಟಾಳ. ನಾಳೆ ಅದೇನೋ ಹೇಳ್ತಲ್ಲ, ನಿಮ್ಮ ಮೌನ ಬಾಯ ಬಂದು ಹೋತದ. ಹಂಗ ಇದ್ರೂ ಚಿಂತಿಲ್ಲ ಅಂತ ನೋಡ್. ಮತ್ತ ಹಂಗ ಇದ್ಗಿದ್ದಳು ಹುಷಾರು. ಒಂದ್ ಕಣ್ಣು ಇಟ್ಟಿರು, ಅರಬಿ ಹಾಕೊಂಡಳಿಲ್ಲ ಅಂತ ಅವಾಗ ಓಟಿ ಹೋಗೋ ಶಣಿಕೆ ನೋಡ್ತಿರು.